ಕನ್ನಡದ ಹಲವಾರು ನಟ ನಟಿಯರು ಅಥವಾ ಕಲಾವಿದರು ಕನ್ನಡ ಸಿನಿ ಪ್ರಿಯರಿಗೆ ಹಾಗೂ ಕರ್ನಾಟಕದ ಜನತೆಗೆ ತುಂಬ ಪರೋಕ್ಷವಾಗಿ ಟಾಂಗ್ ಕೊಟ್ಟಿರೋದನ್ನು ನೀವು ನೋಡಿರ್ಬೋದು. ಬೇರೆಯ ಚಿತ್ರಗಳಿಗೆ ಭರ್ಜರಿಯಾಗಿ ನೋಡುವಂತಹ ಕನ್ನಡದ ಜನರು ಕನ್ನಡ ಸಿನಿಮಾಗಳನ್ನ ಒಪ್ಕೋತಾ ಇಲ್ಲ ಅಂತ ಹೇಳಿ. ಕನ್ನಡದ ಸಿನಿಮಾ ತಾರೆಯರಾಗಿರ್ಬೋದು ಅಥವಾ ಕಲಾವಿದರಾಗಿರ್ಬೋದು, ಈ ಮಾತುಗಳನ್ನ ಹೇಳೋಕ್ಕೂ ಮೊದಲು ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಈಗಿನ ಸಿಚುವೇಶನಲ್ಲಿ ನೀವು ನೋಡ್ತಾ ಬಂದರೆ ಈಗ ಒಂದು 3-4 ತಿಂಗಳಿನಿಂದ ಕನ್ನಡದ ಯಾವುದೇ ಒಂದು ದೊಡ್ಡ ಸಿನಿಮಾ ಕೂಡ ಬಂದಿಲ್ಲ. ಬೇರೆ ಲೆವೆಲಲ್ಲಿ ಬೇರೆ ಭಾಷೆಯವರು ಸಿನಿಮಾಗಳನ್ನ ತೆಗಿತಾ ಇದ್ರೆ ಇವರು ಈಗಿರುವಂತಹ ಹಳೆಯ ಸಿನಿಮಾಗಳನ್ನ ರಿಲೀಸ್ ಮಾಡ್ಕೊಂಡು ಬರ್ತಿದ್ದಾರೆ. ಒಬ್ಬ ನಟ ಜೈಲಿಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವನ ಸಿನಿಮಾನ ರಿಲೀಸ್ ಮಾಡೋದು, ಒಬ್ಬ ನಟ ತಿರ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವರ ಸಿನಿಮಾನ ರಿಲೀಸ್ ಮಾಡೋದು, ಜನಗಳನ್ನ ಗುಗ್ಗು ಮಾಡಲಿಕ್ಕೆ ಹೊರಟಿದ್ದೀರಾ ನೀವು. ಜನಗಳು ನಿಮ್ಮ ದುಡ್ಡನ್ನು ತಗೊಂಡು ಬಂದು ಬಿಟ್ಟಿ ಸಿನಿಮಾವನ್ನ ನೋಡಲ್ಲ. ಇಲ್ಲಿ ಜನಗಳು ತಾವು ದುಡಿದ ದುಡ್ಡನ್ನು ತಂದು ನಿಮಗೆ ಕೊಟ್ಟು ಆ ಸಿನಿಮಾನ ನೋಡೋದು. ಅವರಿಗೆ ಬೇರೆಯದೇ ಬೇಕಾಗಿರುತ್ತೆ. ಅಂತಹದ್ದನ್ನು ನೀವು ಕೊಡ್ತಿಲ್ಲ ಅಂತ ಹೇಳಿದಾಗ ಅವರು ಆಬ್ವಿಯಸ್ಲಿ ಬೇರೆಯವ್ರನ್ನ ನೋಡ್ಲಿಕ್ಕೆ ಹೋಗ್ತಾರೆ. ಸೊ ಯಾವ ಭಾಷೆ ಅದು, ಯಾವ ರಾಜ್ಯದದು ಅಂತ ಹೇಳಿ ಜನ ಇಲ್ಲಿ ನೋಡಕ್ಕೆ ಹೋಗಲ್ಲ. ಯಾವ ಸಿನಿಮಾ ಚೆನ್ನಾಗಿದೆ ಅನ್ನೋದನ್ನ ಮಾತ್ರ ಜನಗಳು ನೋಡ್ತಾರೆ. ನಮ್ಮ ಇಂಡಸ್ಟ್ರಿಯ ಹಲವಾರು ನಟರು ಹೇಳ್ತೀರಾ ನೀವು, ನಮ್ಮ ಜನ ಬೇರೆಯ ಸ್ಕ್ರೀನ್ಗಳನ್ನ ಜಾಸ್ತಿ ಕೊಡ್ತಾರೆ, ಬೇರೆಯ ಭಾಷೆ ಸಿನಿಮಾಗಳಿಗೆ ಸ್ಕ್ರೀನನ್ನು ಜಾಸ್ತಿ ಕೊಡ್ತಾರೆ, ಅದು ಹೌಸ್ಫುಲ್ ಆಗಿ ಓಡುತ್ತೆ, ನಮ್ಮ ಸಿನಿಮಾಗಳು ಓಡಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಿರುವಂಥ ಸಿನಿಮಾಗಳು ಆ ಮಟ್ಟಿಗೆ ಇದೆ. ನಿಮ್ಮ ಯೋಗ್ಯತೆಗೆ ವಾರಕ್ಕೆ ಒಂದು ಸಿನಿಮಾನ ಕನ್ನಡದಲ್ಲಿ ಕೊಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅದನ್ನು ಬಿಟ್ಟು ರಿಲೀಸ್ ಮಾಡ್ತಾ ಇದ್ದಾರೆ ಹಳೆ ಸಿನಿಮಾಗಳನ್ನ. ಈಗಿನ ಜನರು ಮನೆಯಲ್ಲೇ ಒಂದು ಮಿನಿ ಥಿಯೇಟರ್ನ ಓಪನ್ ಮಾಡ್ಕೊಂಡಿರ್ತಾರೆ. OTT ಹಾಗೂ ಯೂಟ್ಯೂಬಲ್ಲಿ ಇರುವಂತಹ ಸಿನಿಮಾಗಳನ್ನ ಅವರು ಮನೆಯಲ್ಲೇ ಕೂತ್ಕೊಂಡು ನೋಡಿರ್ತಾರೆ. ಅದನ್ನು ಮತ್ತೆ ನೀವು ಥಿಯೇಟ್ರಲ್ಲಿ ತಂದು ನೋಡ್ರಿ ಅಂತ ಹೇಳಿದ್ರೆ ಅವ್ರಿಗೇನು ದರ್ದು ಬಂದಿಲ್ಲ ಬಿಟ್ಟು ದುಡ್ಡನ್ನು ನಿಮಗೆ ತಂದು ಕೊಡಲಿಕ್ಕೆ. ನಿಮಗೆ ತಾಕತ್ ಅನ್ನೋದಿದ್ರೆ ಒಳ್ಳೊಳ್ಳೆ ಸಿನಿಮಾಗಳನ್ನ, ದೊಡ್ಡ ಸಿನಿಮಾಗಳನ್ನ, ಒಳ್ಳೆ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಸಿನಿಮಾನ ಮಾಡಿ ಕೊಡಿ. ಜನಗಳು ಒಪ್ಕೊಳ್ಳಿಲ್ಲ ಅಂತ ಹೇಳಿದರೆ ಆಮೇಲೆ ನೀವು ಅದನ್ನು ರಿಕ್ವೆಸ್ಟ್ ಮಾಡೋದೊಂದು ಇದೆ. ಜನಗಳಿಗೆ ದರ್ಪವನ್ನು ತೋರಿಸ್ಲಿಕ್ಕೆ ಹೋಗಬೇಡಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ ಜನಗಳು ಬಂದು ಸಿನಿಮಾನ ನೋಡಿ ಅಂತ ಹೇಳಿ. ಮೊದಲು ನಟರು, ಹೊಸ ಕಲಾವಿದರು ಎಲ್ಲ ಸೇರಿಕೊಂಡು ಒಳ್ಳೆಯ ಸಬ್ಜೆಕ್ಟ್ ಸಿನಿಮಾಗಳನ್ನ ನೋಡಿ. ಯಾಕಂದರೆ ಈಗ ನೀವು ನೋಡ್ಬೋದು, ಕಾಂತಾರ ಏನು ದೊಡ್ಡ ಅಮೌಂಟಿನ ಒಂದು ಸಿನಿಮಾ ಏನಾಗಲಿಲ್ಲ, ಆದರೆ ಅದನ್ನು 400 ಕೋಟಿ ದಾಟಿಸಿದ್ದಾರೆ ಅಂತ ಹೇಳಿ ನೀವು ನ್ಯೂಸಲ್ಲೆಲ್ಲ ನೋಡಿದ್ರಿ. ಅಷ್ಟೇ ಅಲ್ಲ, ಹಾಸ್ಟೆಲ್ ಹುಡುಗರು ಸಿನಿಮಾ ಕೂಡ ಹೊಸಬ್ರು ಸಿನಿಮಾ, ಸಬ್ಜೆಕ್ಟ್ ಬೇರೆ ಥರನೇ ಇತ್ತು, ಅದಕ್ಕೆ ಡಿಫ್ರೆಂಟ್ ಆಗಿತ್ತು, ಅದಕ್ಕೆ ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಕೊಟ್ಟರು ನಮ್ಮ ಜನ. ಹಾಗೆ ಬೇರೆ ಭಾಷೆ ಸಿನಿಮಾಗಳು ಕೂಡ ಬೇರೆ ಡಿಫ್ರೆಂಟ್ ಲೆವೆಲಲ್ಲಿ ಇದ್ದಾಗ ಅದನ್ನು ನೋಡಿ ಎಂಜಾಯ್ ಮಾಡಬೇಕು. ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಬಂದಾಗ ಇಲ್ಲಿ ಭಾಷೆ ಮುಖ್ಯ ಆಗೋದಿಲ್ಲ, ಎಂಟರ್ಟೈನ್ಮೆಂಟ್ ಮಾತ್ರ ಮುಖ್ಯ ಆಗುತ್ತೆ. ಅದರಿಂದಾಗಿ ನೀವು ಕನ್ನಡದವರಾಗಿದ್ರೂ ಕೂಡ ಒಳ್ಳೆಯ ಸಿನಿಮಾಗಳನ್ನ ಕೊಡಿ, ಆಗ ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಸಿನಿಮಾಗಳನ್ನ ದಯವಿಟ್ಟು ರಿಲೀಸ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಜನಗಳ ದುಡ್ಡನ್ನು ಹೊಡೆಯುವಂಥ ಕೆಲಸನ ದಯವಿಟ್ಟು ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಹೊಸ ಸಿನಿಮಾಗಳನ್ನ ಮಾಡಿ ಜನರಿಗೆ ಮನೋರಂಜನೆ ಕೊಡಿ. ಅವರು ಬಂದು ನಿಮ್ಮ ಸಿನಿಮಾನ ನೋಡಿ ನಿಮಗೆ ಕೂಡ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಗಲ್ಲಪೆಟ್ಟಿಗೆ ಕೂಡ ತುಂಬತ್ತೆ. ಕನ್ನಡ ಇಂಡಸ್ಟ್ರಿ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ.